ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್. ಇವತ್ತು ಬೆಳಗ್ಗೆಯಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವಾಗ ಆಲ್ರೆಡಿ ನಮ್ಮ ಪಾಪು ಆವಾಗಲೇ 1 ಅವರ್ ಮುಂಚೆನೇ ಎದ್ದು ಖಾಲಿ ಹೊಟ್ಟೆಗೆ ಜೇಕಾಯಿ ತುಪ್ಪ ಎಲ್ಲನೂ ತಿನ್ನಿಸಿ ಮಲಗಿಸಿದ್ದೀನಿ. ಇನ್ನೇನೋ ಹೇಳೋ ಥರ ಸೌಂಡ್ ಮಾಡ್ತಿದ್ದಾಳು. ಮತ್ತು ನಮ್ಮ ಸಿರಿ ಇನ್ನೂ ಮಲಗಿದ್ದಾಳೆ, ಇನ್ನೂ ಎದ್ದಿಲ್ಲ. ಎದ್ಬಿಟ್ಟು ಸ್ಕೂಲಿಗೆ ರೆಡಿ ಆಗಬೇಕು. ಮತ್ತು ಇವತ್ತು ಏನಪ್ಪ ಸ್ಕಾರ್ಫ್ ಎಲ್ಲ ಕಟ್ಕೊಂಡು ಸ್ವೆಟ್ರೆಲ್ಲ ಹಾಕ್ಕೊಂಡು ವ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ ಅಂತ ನೋಡ್ತಿದ್ದೀರಾ. ಇವಾಗ ಒಂದು 3-4 ಡೇಸಿಂದ ಅಂತೂ ಸಿಕ್ಕಾಬಟ್ಟೆ ಚಳಿ ಅಂದರೆ ಚಳಿ. ಬೆಳಗ್ಗೆ ಟೈಮು ತುಂಬ ಚಳಿ ಇರುತ್ತೆ, ಮತ್ತು ಸಂಜೆ ಒಂದು 4 ಗಂಟೆ 5 ಗಂಟೆ ಆಯ್ತಿದಂಗೆ ಫುಲ್ ಚಳಿ ಎಲ್ಲ ಸ್ಟಾರ್ಟ್ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ಇವಾಗೆಲ್ಲ ಫುಲ್ ಪ್ಯಾಕಪ್ಪಲ್ಲೇ ಇರೋದು. ನಂದು ಪ್ರೆಗ್ನೆನ್ಸಿ ಟೈಮಿಂದನೂ ಇಲ್ಲಿ ತನಕನೂ ಇಷ್ಟೊಂದು ಚಳಿ ಬಂದೇ ಇರಲಿಲ್ಲ. ಯಾಕೆಂದರೆ ನಾನು ಪ್ರೆಗ್ನೆನ್ಸಿ ಸ್ಟಾರ್ಟ್ ಆಗಿದ್ದು ಜನವರಿಯಿಂದ ಆಗಸ್ಟ್ ತನಕನೂ ತುಂಬ ಅತಿ ಚಳಿ ಅನ್ನತ್ರ ಬಂದೇ ಇರಲಿಲ್ಲ. ನಾನು ಬೆಂಗಳೂರಲ್ಲಿದ್ದಾಗ ಒಂದು 2-3 ಸರಿ ಮಳೆ ಬಂದಿತ್ತಷ್ಟೇ, ಆದರೂ ಏನು ಚಳಿ ಬಂದಿರಲಿಲ್ಲ. ನಾನು ಹೇಳ್ತಾ ಇದ್ದೆ ತುಂಬ ಚಳಿ ಇರಬೇಕು, ಬಿಸಿ ಊಟ ಮಾಡ್ಕೊಂಡು ಮಲ್ಕೊಂಡಿರಬೇಕು ಅನ್ನೋ ಥರ ನನಗೆ ಒಂದಿನ ಫೀಲೇ ಆಗಿರಲಿಲ್ಲ ಆಲ್ಮೋಸ್ಟ್ ಈ ವರ್ಷ. ಇವಾಗ ಪಾಪು ಆದಮೇಲೂ ಕೂಡ ಒಂದು 2 ಮಂತ್ಸು ಚಳಿನೇ ಇರಲಿಲ್ಲ ನನಗಂತೂ. ಅವಾಗ ಸ್ಕಾರ್ಫ್ ಕಟ್ಕೊಳಕ್ಕಾಗ್ತಿರ್ಲಿಲ್ಲ, ಸ್ವೆಟರ್ ಹಾಕೊಳಕ್ಕಾಗ್ತಿರ್ಲಿಲ್ಲ, ಸುಮ್ಮನೆ ಇರ್ತಾಯಿದ್ದೆ. ಇವಾಗ ಒಂದು 3-4 ಡೇಸಿಂದ ತೊಗೊಳ್ಳಿ ಫುಲ್ಲು ಚಳಿ ಅಂದರೆ ಚಳಿ, ನೆಲದ ಮೇಲೆ ಕಾಲೇ ಇಡೋಕ್ಕಾಗ್ತಿಲ್ಲ, ಅಷ್ಟೊಂದು ಚಳಿ ಆಗ್ತಾಯಿದೆ. ಈ ಥರ ಇದ್ದರೆ ಒಂಥರ ಚೆಂದ. ಚೆನ್ನಾಗಿ ಊಟ ಮಾಡಿಕೊಂಡು ಕುಡ್ಕೊಂಡು ಆರಾಮಾಗಿ ಬೆಡ್ಶೀಟ್ ಹೊಸ್ಕೊಂಡು ಮಲ್ಕೊಂಡು ಆರಾಮಾಗಿರ್ಬೋದು, ಒಂಥರ ಚೆಂದ. ಸೆಕೆ ಆದ್ರಂತೂ ಏನು ಸರಿಯಾಗಿ ಊಟ ಮಾಡೋಕ್ಕಾಗಲ್ಲ, ಮಲ್ಕೊಳಕ್ಕಾಗಲ್ಲ, ಆ ರೀತಿ ಇರುತ್ತೆ. ಮತ್ತು ಮಕ್ಕಳಿಗೆ ಜೇಕಾಯಿ ತುಪ್ಪನ ಯಾವ ರೀತಿ ಮಾಡೋದು ಅಂದರೆ ನಮ್ಮನೆ ಯಾವ ರೀತಿ ಮಾಡ್ತೀವಿ, ಹೆಂಗೆ ತಿನ್ನಿಸ್ತೀವಿ ಅಂತ ಹೇಳ್ಬಿಟ್ಟು ಇವಾಗ ನಾನು ತೋರಿಸ್ತೀನಿ. ಒಂದ್ಸರಿ ನೋಡ್ಕೊಂಡು ಬನ್ನಿ, ಅದನ್ನು ನಿಮಗೂ ಯೂಸ್ ಆದರೂ ಆಗ್ಬೋದು. ಫ್ರೆಂಡ್ಸ್, ಇಲ್ಲಿ ಜೇಕಾಯಿ ತುಪ್ಪ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ಒಂದು 25 ಗ್ರಾಮ್ ಅಷ್ಟು ಕಲ್ಸಕ್ರೆನ ತೊಗೊಂಡಿದ್ದೀನಿ. ಮತ್ತು ಒಂದು ಜೇಕಾಯಿ ಬರುತ್ತಲ್ಲ, ಆಲ್ಮೋಸ್ಟ್ ನೀವೆಲ್ಲ ನೋಡೇ ಇರ್ತೀರ. ಮತ್ತು ಮಕ್ಳುಗಳೇನಾದರೂ ಎಳೆ ಮಕ್ಳು ಇತ್ತು ಅಂದರೆ ಅವ್ರ ಮನೇಲಿ ಎಲ್ಲರ ಮನೇಲೂ ಇದನ್ನು ಯೂಸ್ ಮಾಡಿರ್ತಾರೆ, ಅದನ್ನೊಂದು ತೊಗೊಂಡಿದ್ದೀನಿ. ಮತ್ತು ಇನ್ನು 4 ಬಾದಾಮನ್ನ ತೊಗೊಂಡಿದ್ದೀನಿ. ಅದಾದಮೇಲೆ 2 ಏಲಕ್ಕಿನ ತೊಗೊಂಡಿದ್ದೀನಿ. ಏಲಕ್ಕಿ ಅಂತ ಹೇಳ್ಬಿಟ್ಟು ಇದನ್ನು ಸಿಪ್ಪೆ ಸಮೇತ ಹಾಕೋದಲ್ಲ, ಸಿಪ್ಪೆ ತೆಗೆದ್ಬಿಟ್ಟು ಅದು ಕಾಳು ಬರುತ್ತಲ್ಲ ಅದನ್ನು ಹಾಕಬೇಕಾಗತ್ತೆ. ಮತ್ತು ಈ ಕಡೆ ನಾನು ಕುಟ್ಟಣಿಗೆ ಬರುತ್ತಲ್ಲ ಇದನ್ನು ಇಟ್ಕೊಂಡಿದ್ದೀನಿ. ಬೇಕು ಅಂದರೆ ಮಿಕ್ಸಿಲೇ ಗ್ರೈಂಡ್ ಮಾಡ್ಕೋಬೋದು, ಸಣ್ಣಾಗಿ ಬರುತ್ತೆ. ಬಟ್ ಇಲ್ಲಿ ಕ್ವಾಂಟಿಟಿ ಸ್ವಲ್ಪ ಕಡಿಮೆ ಇದೆ ಅಲ್ವಾ, ಸೊ ಹಾಗಾಗಿ ಅದು ಮಿಕ್ಸಿಲಿ ಗ್ರೈಂಡ್ ಮಾಡೋದಕ್ಕೆ ಸಿಗಲ್ಲ. ಅದಕ್ಕೆ ಹಂಗಂತ ಹೇಳ್ಬಿಟ್ಟು ನಾವು ಇದರಲ್ಲೇ ಪುಡಿ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಇವಾಗ ಎಲ್ಲನೂ ಇದಕ್ಕೆ ಹಾಕೋತಾ ಇದ್ದೀನಿ. ಏಲಕ್ಕಿನ ಸಿಪ್ಪೆ ತೆಗಿತಾ ಇದ್ದೀನಿ. ಇವಾಗ ಸಿಪ್ಪೆ ತೆಗೆದ್ಬಿಟ್ಟು 2 ಕಾಳುಗಳನ್ನೆಲ್ಲ ಅದರೊಳಗಡೆ ಹಾಕ್ಕೊಂಡು ಇವಾಗ ಕುಟ್ಟಿ ಅದನ್ನು ಫುಲ್ಲು ಚೆನ್ನಾಗಿ ಪುಡಿ ಮಾಡಬೇಕು. ಮತ್ತು ಈ ಕಡೆ ನಾನು ಒಂದು 100 ಗ್ರಾಮ್ ಆಗೋಷ್ಟು ತುಪ್ಪನ ತೊಗೊಂಡಿದ್ದೀನಿ. ತುಪ್ಪ ಅಂದರೆ ಇದು ಹಸುದು ಬೆಣ್ಣೆ ಬರುತ್ತಲ್ಲ, ಆ ಬೆಣ್ಣೆನ ಕರಗಿಸ್ಕೊಂಡು ನಾವು ತುಪ್ಪ ಮಾಡ್ಕೊಂಡಿರೋದು. ಮತ್ತು ಈ ಕಡೆ ಎಲ್ಲನೂ ನೀಟಾಗಿ ಪುಡಿ ಮಾಡಿ ಇಟ್ಕೊಂಡಿದ್ದೀವಿ. ಮತ್ತು ಅದು ಪುಡಿ ಸ್ವಲ್ಪ ದಪ್ಪ ಆಗಿರುತ್ತಲ್ವ, ಸೊ ಡೈರೆಕ್ಟಾಗಿ ತಿನ್ಸೋಕ್ಕಾಗಲ್ಲ, ಹೆಂಗಿದ್ರು ಚೂರು ಜಾಸ್ತಿ ಗಂಟುಗಳ ಥರ ಉಳ್ಕೊಳ್ಳುತ್ತೆ ಅಂತ ಹೇಳ್ಬಿಟ್ಟು ಟೀ ಸೋಸೋ ಜಾಲರಿ ಎಲ್ಲನೂ ಅದನ್ನು ಸೋಸ್ಕೊತಾ ಇದ್ದೀವಿ. ಆವಾಗ ಚೆನ್ನಾಗಿ ಸಣ್ಣಕ್ಕೆ ಪುಡಿ ಮಾತ್ರ ಕೆಳಗಡೆ ಬೀಳುತ್ತೆ. ಗಾಯ್ಸ್, ಇದು ನಮಗೆ ಹೆಂಗೆ ಗೊತ್ತಾಯಿತು ಅಂದರೆ, ನಮ್ಮ ದೊಡ್ಡಮ್ಮ ಇದ್ದಾರಲ್ಲ, ಅಂದರೆ ನಮ್ಮ ಅಮ್ಮನ ಅಕ್ಕ, ಅವರು 15 ವರ್ಷದ ಹಿಂದೆ ಅವ್ರ ಮೊಮ್ಮಕ್ಕಳಿಗೆ ಇದೇ ರೀತಿ ಮಾಡಿ ತಿನ್ನಿಸ್ತಿದ್ರಂತೆ. ಹಾಗಾಗಿ ನಮ್ಮ ಅಮ್ಮಂಗೂ ಕೂಡ ಹೇಳ್ಕೊಟ್ಟಿದ್ರು. ಇದನ್ನು ನಾವು ನಮ್ಮ ಸಿರಿಗೂ ಕೂಡ ತಿನ್ನಿಸಿದ್ವಿ. ಅವಳಿಗೆ ಒಂದು 20 ಡೇಸ್ ಆದಮೇಲಿಂದ ಹಿಡಿದು ಒಂದು 5th ಮಂತ್ ತನಕನೂ ತಿನ್ನಿಸಿದ್ವಿ. ಮತ್ತು ನಮ್ಮ ಈ ಪಾಪುಗೆ 1 ಮಂತ್ ಕಂಪ್ಲೀಟ್ ಆದಮೇಲೆ ಸ್ಟಾರ್ಟ್ ಮಾಡಿದ್ದೀವಿ. ನೋಡೋಣ ಅವಳು ಇವಾಗ ಎಷ್ಟು ದಿನ ತನಕ ತಿಂತಾಳೆ, ಅಷ್ಟು ದಿನದ ತನಕ ತಿನ್ನಿಸ್ತೀವಿ. ಇವಾಗ ಅದನ್ನೆಲ್ಲ ಪುಡಿ ಮಾಡಿ ಸೋಸ್ಕೊಂಡೆಲ್ಲ ಆದಮೇಲೆ ತುಪ್ಪಕ್ಕೆ ಮಿಕ್ಸ್ ಮಾಡಿ ಇಟ್ಕೊಳ್ಳೋದೆ. ಈ ತುಪ್ಪನ ಬೇರೆ ಯಾವುದಕ್ಕೂ ಯೂಸ್ ಮಾಡಬಾರ್ದು. ಇದನ್ನು ಸಪ್ರೇಟಾಗಿ ಇದೇ ರೀತಿ ಬಾಕ್ಸಲ್ಲಿ ಇಟ್ಕೊಂಡ್ಬಿಟ್ಟು ಸ್ಪೂನಲ್ಲಿ ತೊಗೊಂಡು ತಿನ್ನಿಸ್ಬೋದು. ಫೈನಲ್ ಆಗಿ ನೋಡಿ ಈ ರೀತಿ ಕಲರ್ ಚೇಂಜ್ ಆಗುತ್ತೆ. ನೋಡಿದ್ರಲ್ವ ಯಾವ ರೀತಿ ಮಾಡೋದು ಅಂತ ಹೇಳ್ಬಿಟ್ಟು ನಮ್ಮನೆ ಈ ರೀತಿ ಮಾಡಿ ತಿನ್ನಿಸ್ತೀವಿ. ಇದನ್ನು ಬೆಳಗ್ಗೆನೇ ಖಾಲಿ ಹೊಟ್ಟೆಗೆ ತಿನ್ನಿಸ್ಬೇಕು, ಮೈಡಿಬೇಕಂದ್ರೆ ಖಾಲಿ ಹೊಟ್ಟೆಗೆ ತಿನ್ನಿಸ್ಬೇಕಂತೆ. ಮತ್ತು ಇದನ್ನು ತಿನ್ನಿಸೋದ್ರಿಂದ ಮಕ್ಕಳುಗಳು ದಪ್ಪ ಆಯ್ತವೆ. ಮತ್ತು ಈ ಶೀತ ಕೆಮ್ಮು ಕಫ ಎಲ್ಲ ಬರುತ್ತಲ್ಲ, ಇದು ಎಲ್ಲ ಆಗೋದನ್ನ ಕಡಿಮೆ ಮಾಡುತ್ತೆ. ಮತ್ತು ಹೆಲ್ದಿಯಾಗಿರ್ತವೆ. ದಪ್ಪ
ಆಗಲಿ ಅನ್ನೋದಕ್ಕೋಸ್ಕರ ಅಲ್ಲದೆ ಇದ್ರೂ ಕೂಡ ಮಕ್ಕಳು ಈ ಜೇಕಾಯಿ ಎಲ್ಲ ಇರುತ್ತಲ್ಲ ಇದರಿಂದ ಹೆಲ್ದಿಯಾಗಿರ್ತವೆ ಅನ್ನೋದಕ್ಕೋಸ್ಕರನಾದರೂ ತಿನ್ನಿಸಿದ್ರೆ ಒಳ್ಳೆಯದು. ಇದನ್ನ ಎಷ್ಟು ದಿನದಿಂದ ತಿನ್ನಿಸ್ಬೇಕು ಅಂದರೆ ಒಂದು 20 ಡೇಸ್ ಆದಮೇಲೆ, ನಾವು 1 ಮಂತ್ ಆದಮೇಲೆ ಸ್ಟಾರ್ಟ್ ಮಾಡಿದ್ದು. ಬೇಕು ಅಂದರೆ ಎಷ್ಟು ತಿಂಗಳು ತನಕ ಬೇಕಾದರೂ ತಿನ್ನಿಸ್ಬೋದು. ಅಂದರೆ ಒಂದು 6 ತಿಂಗಳು, 7 ತಿಂಗಳು, 1 ವರ್ಷದ ತನಕನೂ ಬೇಕು ಅಂದರೆ ತಿನ್ನಿಸ್ಬೋದು ಇದನ್ನ. ಮತ್ತು ಇದನ್ನು ತಿನ್ನಿಸುವಾಗ ನೀವು ನೋಡ್ಕೊಂಡು ತಿನ್ನಿಸಿ. ಯಾಕೆ ಅಂದರೆ ಮಕ್ಳುಗಳಿಗೆ ಸ್ವಲ್ಪ ನೆತ್ತಿಗೆ ಏರ್ಬಿಡುತ್ತೆ, ಇದು ತುಪ್ಪ ಅಲ್ವಾ. ಸೊ ಹಾಗಾಗಿ ನಾವು ಏನು ಮಾಡಿದ್ವಿ ಅಂದರೆ ಗಟ್ಟಿ ತುಪ್ಪ ಬರುತ್ತಲ್ಲ, ತೆಳ್ಳಗಿರೋ ತುಪ್ಪನ ತಗೋಬಾರ್ದು, ಅದು ನೆತ್ತಿಗೆ ಏರ್ಬಿಡುತ್ತೆ ಮಕ್ಳುಗಳಿಗೆ. ಅದಕ್ಕೆ ಗಟ್ಟಿಗಿರುತ್ತಲ್ಲ ಕೆಳಗಡೆ ತುಪ್ಪ, ಅದನ್ನು ತೊಗೊಂಡು ಮಾಡಿ. ಹಾಗೆ ಕೆಲವೊಂದು ಮಕ್ಳುಗಳಿಗೆ ಇದು ಅಡ್ಜಸ್ಟ್ ಆಗಲ್ಲ, ಸೊ ಅದನ್ನೆಲ್ಲ ನೋಡ್ಕೊಂಡು ನಾವು ತಿನ್ನಿಸ್ಬೇಕಾಗುತ್ತೆ. ಇವಾಗ ನಮ್ಮ ಪಾಪುಗಳಿಗೆ ಅಂದರೆ ಇಬ್ರಿಗೂ ಚೆನ್ನಾಗಿ ಅಡ್ಜಸ್ಟ್ ಆಗಿದೆ, ತಿನ್ನಿಸ್ತಿದ್ದೀವಿ. ಕೆಲವೊಂದು ಮಕ್ಳಿಗೆ ಇದನ್ನು ತಿನ್ನೋದಕ್ಕಾಗಲ್ಲ ಮತ್ತು ಅಡ್ಜಸ್ಟ್ ಕೂಡ ಆಗಲ್ಲ. ಸೊ ಹಂಗಿರುವಾಗ ತಿನ್ನಿಸೋದಕ್ಕೆ ಹೋಗ್ಬಿಡಿ, ಅಡ್ಜಸ್ಟ್ ಆದರೆ ಮಾತ್ರ ತಿನ್ನಿಸಿ. ಸ್ಟಾರ್ಟಿಂಗು ಸ್ವಲ್ಪನೇ ಮಾತ್ರ ಮಾಡಿ ಇಟ್ಕೊಳ್ಳಿ. ನಾವು ಈ ಒಂದು ಬಾಕ್ಸ್ ಇಟ್ಕೊಂಡಿದ್ದೀವಲ್ವ, ಇವಾಗ 1/4 ಸ್ಪೂನು, ಒಂದು ಅರ್ಧ ಸ್ಪೂನು ಹಂಗೆ ಸ್ಟಾರ್ಟ್ ಮಾಡಿಕೊಂಡು ಸ್ವಲ್ಪ ಸ್ವಲ್ಪ ಜಾಸ್ತಿ ಮಾಡ್ಕೊತ ಹೋಗಬೇಕು. ಒಂದೇ ಸರಿ ಜಾಸ್ತಿ ತಿನ್ನಿಸ್ಬಾರ್ದು. ಸದ್ಯಕ್ಕೆ ಇವಾಗ ನಮ್ಮ ಮಗುಗೆ 2 ತಿಂಗಳಾಗಿದೆ ಅಲ್ವಾ, ಇವಾಗ ನಾವು ನಮ್ಮ ಪಾಪುಗೆ 1 ಸ್ಪೂನಲ್ಲಿ ಅರ್ಧ ಸ್ಪೂನಷ್ಟು ತಿನ್ನಿಸ್ತೀವಿ. ಆರಾಮಾಗಿ ತಿಂತಾಳೆ ಅವಳು. ಹಾಗೆ ನಿಮ್ಮ ಮಕ್ಳಿಗೆ ಎಷ್ಟು ತಿಂತವೆ ಅನ್ನೋದನ್ನು ನೀವು ನೋಡಿಕೊಂಡು ತಿನ್ನಿಸಿ. ಚೂರು ಇಂದನೇ ಸ್ಟಾರ್ಟ್ ಮಾಡಿ. ಅಡ್ಜಸ್ಟ್ ಆಗಿಲ್ಲ ಅಂದರೆ ಬಿಟ್ಬಿಡಿ, ಏನು ಮಾಡೋಕ್ಕಾಗಲ್ಲ. ಹಾಗೆ ತುಂಬ ಜನ ಕೇಳ್ತಾ ಇದ್ರಿ ಅಲ್ವಾ, ನಮ್ಮ ಪಾಪುದು 1.5 ಮಂತ್ದು ವ್ಯಾಕ್ಸಿನೇಷನ್ ಹಾಕ್ಸಿದಾಗ ನಿಮ್ಮ ಪಾಪು ಎಷ್ಟು ವೆಯ್ಟ್ ಇದ್ದಾಳೆ ಅಂತ ಕೇಳ್ತಾನೆ ಇದ್ರಿ. ನಾನು ನೆಕ್ಸ್ಟ್ ವ್ಲಾಗಲ್ಲಿ ಹೇಳ್ತೀನಿ ಅಂತ ಅಂದ್ಕೊಂಡು ಹೇಳೋಕ್ಕೆ ಆಗಿರಲಿಲ್ಲ. ಸೊ ನಮ್ಮ ಪಾಪು ಅವಾಗ ಎಷ್ಟು kg ಇದ್ಲು ಅಂದರೆ 5 kg ಇದ್ಲು. ಇವಾಗ ಆಲ್ರೆಡಿ 2 ಮಂತ್ಸ್ ಆಗಿದೆ ಅಲ್ವಾ, ಇನ್ನೂ ಒಂದು ಸ್ವಲ್ಪ ಜಾಸ್ತಿನೇ ಆಗಿರ್ತಾಳೆ. ಸದ್ಯ ನಮ್ಮ ಪಾಪು ನಾನು ಎಷ್ಟು ವೆಯ್ಟ್ ಜಾಸ್ತಿ ಆಗಬೇಕು ಅನ್ಕೋತಾ ಇದ್ನು ಅಷ್ಟೇ ವೆಯ್ಟ್ ಗೇನ್ ಆಗ್ತಿದ್ದಾಳೆ. ಅದೇ ಒಂಥರ ಖುಷಿ. ಮತ್ತು ಇನ್ನೂ ಒಬ್ಬರೇನೋ ಕಮೆಂಟ್ ಮಾಡಿದ್ರಿ ಅಲ್ವಾ, ನಿಮ್ಮ ಪಾಪು ನಗ್ತಾಳ, ಮುಖ ನೋಡ್ತಾಳ, ರಿಯಾಕ್ಷನ್ ಮಾಡ್ತಾಳ ಅಂತ. ಹೌದು, ನಮ್ಮ ಪಾಪು ನಗಾಡ್ತಾಳೆ. ಯಾವಾಗ ಸ್ಟಾರ್ಟ್ ಆಗಿದ್ದು, ಅವಳು ನಗೋದಕ್ಕೆ ಯಾವತ್ತು ಸ್ಟಾರ್ಟ್ ಆಗಿದ್ದು ಅಂದರೆ, ನಾನು ಹಾಸ್ಪಿಟಲ್ಗೆ ಅಂತ ಹೋಗಿದ್ನಲ್ಲ, ಮೈಸೂರಿಗೆ ಜಯದೇವ ಹಾಸ್ಪಿಟಲ್ಗೆ ಹೋಗಿದೆ ಅಂತ ಹೇಳಿದ್ನಲ್ಲ, ಅಲ್ಲಿ ಅವಳು ನಗೋದಕ್ಕೆ ಸ್ಟಾರ್ಟ್ ಮಾಡಿದ್ದು. ಹಾಸ್ಪಿಟಲಲ್ಲೇ ಅವತ್ತೇ ಫಸ್ಟ್ ಟೈಮು ಅವಳು ಮುಖ ನೋಡಿಕೊಂಡು ನಗೋದಕ್ಕೆ ಸ್ಟಾರ್ಟ್ ಆಗಿದ್ದು. ಅಂದರೆ ಅವಾಗ ಅವಳಿಗೆ ಎಷ್ಟು ದಿನ ಆಗಿತ್ತು ಅಂದರೆ, ನಮ್ಮ ಅಣ್ಣಂದು ಮದುವೆ ಬಂದಿತ್ತಲ್ಲ, ಆ ಟೈಮಲ್ಲಿ 1 ಮಂತ್ 10 ಡೇಸ್ ಏನೋ ಆಗಿತ್ತು ಅನಿಸುತ್ತೆ. ಅವಾಗಿಂದ ಅವಳು ನಗೋದಕ್ಕೆ ಸ್ಟಾರ್ಟ್ ಆಗಿದ್ದು. ನನಗೆ ಅವಳು ನಗೋದಕ್ಕೆ ಯಾವಾಗ ಸ್ಟಾರ್ಟ್ ಆಗಿದ್ದು ಅನ್ನೋದು ಒಂದು ದಿನ ನೆನಪು ಬರಬೇಕು ಅಂದರೆ, ನಾವು ಹಾಸ್ಪಿಟಲ್ಗೆ ಹೋಗಿದ್ವಲ್ಲ ಆ ದಿನನ ನೆನೆಸ್ಕೊಂಡ್ರೆ ಸಾಕು, ಅವಳು ಅವತ್ತಿಂದನೇ ನಗೋದಕ್ಕೆ ಸ್ಟಾರ್ಟ್ ಆಗಿದ್ದು ಅನ್ನೋದು ನನ್ನ ಮೈಂಡಲ್ಲಿ ಕೂತ್ಬಿಟ್ಟಿದೆ. ಸೊ ಹಾಗಾಗಿ ಅದು ನನಗೆ ತುಂಬ ಚೆನ್ನಾಗಿ ನೆನಪಿರುತ್ತೆ. ನಮ್ಮ ಸಿರಿ ಬೇಬಿ ಅವರು ಎದ್ರು, ಇವಾಗ ಎದ್ಬಿಟ್ಟು ಸ್ಕೂಲಿಗೆ ರೆಡಿ ಆಗದೆ. ಬಾ, ಗುಡ್ ಮಾರ್ನಿಂಗ್ ಮಗನೆ. ಗುಡ್ ಮಾರ್ನಿಂಗ್. ಫುಲ್ ಬೆಡ್ಶೀಟ್ ಕವರ್ ಮಾಡ್ಕೊಂಡು ಕುತ್ಕೊಬಿಟ್ಟವಳೆ. ಹೆಂಗೆ ಕಾಣಿಸ್ತವಳೆ ಸೂಪಿ. ಮತ್ತು ಇವತ್ತು ನಮ್ಮನೆ ತಿಂಡಿಗೆ ಬಂದು ಕಡುಬು ಮಾಡೋಕ್ಕೆ ಹೇಳಿದ್ದೀನಿ. ಕಡುಬು ಅಂದರೆ ಈ ಗಣೇಶ ಹಬ್ಬಕ್ಕೆಲ್ಲ ಮಾಡ್ತಾರಲ್ಲ ಆ ಥರ ಕಡುಬಲ್ಲ, ಇದು ಬೇರೆ ಥರ ಕಡುಬು. ಅಕ್ಕಿ ತರೀಲಿ ಮಾಡ್ತಾರಲ್ಲ ಆ ರೀತಿ ಕಡುಬು. ಆ್ಯಕ್ಚುಲಿ ಇದು ನನಗೆ ಗೊತ್ತಿರಲಿಲ್ಲ. ನಾನು ಬೆಂಗಳೂರಲ್ಲಿ ಇದ್ನಲ್ಲ, ಆವಾಗ ನಮ್ಮ ಪಕ್ಕದ ಮನೆ ಅಕ್ಕ ಅವ್ರ ಮನೆ ಮಾಡ್ತಿರುವಾಗ ನಮ್ಮ ಸಿರಿ ಮಾಮೂಲಿ ಹೋಗ್ತಿದ್ಲಲ್ಲ, ಅವಾಗೆಲ್ಲ ತಿನ್ನೋಕ್ಕೆ ಅಂತ ಕೊಟ್ಟು ಕಳಿಸ್ತಿದ್ರು. ನಾನು ತಿಂತಾಯಿದ್ದೆ ಅವಾಗ ಒಂದೊಂದು ಸರಿ. ಆವಾಗ ಕೇಳಿದ್ದೆ ಅವರು ಯಾವ ಥರ ಮಾಡೋದು ಅಂತ ಹೇಳಿದರು. ಆಮೇಲೆ ಮತ್ತೆ ನಾನು ಇನ್ನೊಂದು ಸರಿ ಯೂಟ್ಯೂಬಲ್ಲೆಲ್ಲ ಮಾಡಿಕೊಂಡು ಬೆಂಗಳೂರಲ್ಲಿದ್ದಾಗ ಮಾಡ್ಕೊಂಡು ತಿಂತಾಯಿದ್ದೆ ಸುಮಾರು ಸರಿ. ಇಲ್ಲಿಗೆ KR ನಗರಕ್ಕೆ ಬಂದಾಗಿಂದ ಸುಮಾರು ಒಂದು 6 ತಿಂಗಳೇ ಆಯಿತು ನಾನು ಮಾಡ್ಕೊಂಡು ತಿಂದೇ ಇಲ್ಲ. ಆವಾಗ ಮಾಡಿಕೊಡು ಅಂತ ನಾವು ಅಮ್ಮಂಗೆ ಹೇಳ್ತಾ ಇದ್ದೆ. ಬಟ್ ಪ್ರೆಗ್ನೆನ್ಸಿ ಟೈಮಲ್ಲಿ ಚಟ್ನಿ ಜೊತೆ ಅದನ್ನ ತಿನ್ನಬೇಕು, ಚಟ್ನಿ ತಿಂದರೆ ನನಗೆ ಅವಾಗ ಸ್ವಲ್ಪ ಜಾಸ್ತಿ ಎದೆ ಉರಿ ಬರ್ತಾಯಿತ್ತು ಅಂತ ಹೇಳ್ಬಿಟ್ಟು ನಾನು ಅದನ್ನ ಈಗ 6 ತಿಂಗಳಿಂದ ಮಾಡ್ಕೊಂಡು ತಿಂದೇ ಇರಲಿಲ್ಲ. ಹಂಗಾಗಿ ಇವತ್ತು ಚಳಿ ಅಲ್ವಾ, ಅದನ್ನು ತಿನ್ನೋಕೆ ಒಂಥರ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಅದನ್ನೇ ಮಾಡೋಣ ಅಂತ ಹೇಳ್ಬಿಟ್ಟು ನಮ್ಮ ಅಮ್ಮಂಗೆ ಹೇಳಿದ್ದೀನಿ. ನಾನೇನು ಮಾಡೋಕ್ಕೆ ಹೋಗಲ್ಲ, ಜಸ್ಟ್ ನಾನು ಹೇಳ್ಕೊಡ್ತೀನಿ, ನಮ್ಮ ಅಮ್ಮನೇ ಮಾಡೋದು. ಬನ್ನಿ ಅದು ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಸೊ ಗೈಸ್, ನಾವಿಲ್ಲಿ ಒಂದು 3 ಜನಕ್ಕಾಗೋಷ್ಟು ಮಾಡ್ತಿರೋದು. ಅಂದರೆ ನಾನು, ನಮ್ಮಮ್ಮ, ನಮ್ಮ ಅಪ್ಪ, ನಮ್ಮ ಸಿರಿಗಾಗುತ್ತೆ ಇಷ್ಟು. ಮೊದಲನೇದಾಗಿ ಒಂದು ಪಾತ್ರೆ ಇಟ್ಬಿಟ್ಟು 2 ಲೋಟ ನೀರನ್ನ ಹಾಕೋತಾ ಇದ್ದೀವಿ. ಅದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೋಬೇಕು. ನಾವಿಲ್ಲಿ ನೀರನ್ನ, ಇಲ್ಲಿ ಲೋಟ ಇದೆಯಲ್ಲ ಇದರಲ್ಲಿ 2 ಲೋಟ ಹಾಕೊಂಡಿರೋದು. ಮತ್ತು ಇನ್ನು ನೆಕ್ಸ್ಟು ನೀರೆಲ್ಲ ಮಳ್ಳ ಆದಮೇಲೆ ಚೆನ್ನಾಗಿ 1 ಲೋಟ ಅಕ್ಕಿ ತರಿ ಬರುತ್ತಲ್ಲ ಅದನ್ನು ತೊಗೊಂಡು ತಿರುಗ್ತಾ ಇದ್ದೀವಿ. ಅಂದರೆ ಸೇಮ್ ಉಪ್ಪಿಟ್ಟನ್ನ ತಿರುಗ್ತೀವಿ ನೋಡಿ, ಆ ಟೈಪು ಇದನ್ನು ತಿರ್ಕೊಬೇಕು, ಒಂಚೂರು ಗಂಟಿಲ್ದೇ ಇರೋ ಹಾಗೆ.
ಗೈಸ್ ಇದು ಹೆಂಗೆ ಅಂದರೆ ಏನಾದರೂ ನಮಗೆ ಅರ್ಜೆಂಟಲ್ಲಿ ಏನಾದರೂ ಅಡುಗೆ ಮಾಡ್ಕೋಬೇಕು ಮತ್ತು ಮನೇಲಿ ಏನಾದರೂ ತರಕಾರಿಗಳು ಇಲ್ಲದೇ ಇದ್ದಾಗ ಅಥವಾ ಅಡುಗೆ ಐಟಮ್ಸ್ಗಳು ಏನಾದರೂ ಇಲ್ಲದೇ ಇದ್ದಾಗ ಆರಾಮ್ಸೆ ಇದನ್ನ ಮಾಡ್ಕೋಬೋದು ಮತ್ತು ತುಂಬ ಬೇಗನೂ ಕೂಡ ಆಗಿಬಿಡುತ್ತೆ. ಇದು ತುಂಬ ಸಿಂಪಲ್ ಅಂತಲೇ ಹೇಳ್ಬೋದು. ಮತ್ತು ಇವಾಗ ಅಕ್ಕಿ ತರಿನೆಲ್ಲ ಹಾಕಿದ್ಮೇಲೆ ಒಂದು 2-3 ನಿಮಿಷ ಆದಮೇಲೆ ಈ ರೀತಿ ಸ್ವಲ್ಪ ಗಟ್ಟಿ ಆಗ್ತಾ ಹೋಗುತ್ತೆ. ಆವಾಗ ಸ್ವಲ್ಪ ಫ್ಲೋನ ಕಡಿಮೆ ಮಾಡಿಬಿಡಿ, ಇಲ್ಲಾಂದರೆ ಸಿದೋಗ್ಬಿಡುತ್ತೆ. ಸೊ ಅದೆಲ್ಲ ಆದಮೇಲೆ ಒಂದು 10 ನಿಮಿಷ ಅದು ತಣ್ಣಗಾಗೋದಕ್ಕೆ ಬಿಟ್ಬಿಡಿ. ಅದೆಲ್ಲ ತಣ್ಣಗಾದ್ಮೇಲೆ ಈ ರೀತಿ ಉಂಡೆನ ತೊಗೊಂಡು ಉಂಡೆ ಮಾಡಿಕೊಂಡು ಇಡ್ಲಿ ಪಾತ್ರೆ ಒಳಗಡೆ ಹಾಕಿ ಬೇಯಿಸಿದ್ರೆ ಮುಗೀತು, ರೆಡಿ ಆಗುತ್ತೆ. ಸೊ ಇಲ್ಲಿ ಇದನ್ನೇ ಬೇಯಿಸೋದಕ್ಕೆ ಅಂತಲೇ ಬೇರೆ ಇನ್ನೊಂದು ಪಾತ್ರೆ ಬರುತ್ತಲ್ಲ, ಅದೇ ಒಳಗಡೆ ಜಾಲರಿ ಟೈಪ್ ಇರುತ್ತಲ್ಲ, ಆ ಪಾತ್ರೆ ನಮ್ಮ ಮನೇಲಿ ಇಲ್ಲ. ಸೊ ಹಾಗಾಗಿ ನಾವು ಇಡ್ಲಿ ಪಾತ್ರೆನೇ ತೊಗೊಂಡಿದ್ದೀವಿ. ಪರವಾಗಿಲ್ಲ, ನಡೆಯುತ್ತೆ, ಇದರಲ್ಲೂ ಕೂಡ ಏನು ತೊಂದರೆ ಇಲ್ಲ. ಮತ್ತು ಇದನ್ನು ಒಂದು 10 ನಿಮಿಷ ಹಿಂಗೆ ಬೇಯಿಸಿದ್ರೆ ಮುಗೀತು. ಆಹಾ, ಬಿಸಿ ಬಿಸಿ ಕಡುಬು ರೆಡಿ ಆಗಿಬಿಡುತ್ತೆ. ಅದರಲ್ಲೂ ಈ ಥರ ಚಳಿಗಾಲದಲ್ಲೆಲ್ಲ ತಿನ್ನೋದಕ್ಕೆ ಒಂಥರ ಚೆನ್ನಾಗಿರುತ್ತೆ. ನನಗೆ ಇದಕ್ಕೆ ಚಟ್ನಿ ಕಾಂಬಿನೇಷನ್ ತಿನ್ನೋದಕ್ಕೆ ತುಂಬ ಇಷ್ಟ ಆಗುತ್ತೆ. ಮತ್ತು ನಮ್ಮ ಸಿರಿಗೂ ಕೂಡ ತುಂಬ ಇಷ್ಟ ಇದು. ಸಿರಿ 3 ತಿನ್ನು ಆಯಿತಾ? ಹಾಂ, ಆದರೆ ತಿನ್ನು, 2 ತಿನ್ನು, ಇಲ್ಲ ಅಂದರೆ ಇನ್ನೊಂದು ಹಂಗೆ ಮಿಕ್ಸ್ಕೊಂಡು ತಗೊಂಡು. ಜಾಸ್ತಿ ಆದರೆ ನಿಮಗೆ ಕೊಡ್ತೀನಿ ಬಂದಿ. ಸರಿ ಆಯಿತು. ಡೌರಾಣಿ ತಿನ್ನೋ ನೋಡು, ತಿನ್ನಿ ಇಲ್ಲಿ ನೋಡು, ನೀನು ಆಡೋದು ನೋಡ್ಬಿಟ್ಟು ಪಾಪು ನಗಾಡ್ತಾವಳೆ. ಇದೇನಿದ್ ನಮ್ಮ ಅಕ್ಕ ಹಿಂಗೆ ಆಡ್ತಾವಳಲ್ಲ ಅಂತ ನಗ್ತಾ ಇದ್ಲು. ಬಾಯ್ ಮಗ್ನೆ. ಸೊ ಗಾಯ್ಸ್, ಇವಾಗ ಸಿರಿನು ಸ್ಕೂಲ್ಗೆ ಹೋದ್ಲು ಮತ್ತು ನಾನು ತಿಂಡಿ ತಿನ್ಕೊಬಿಡ್ತಾ ಇದ್ದೀನಿ. ಮತ್ತು ಕೆಲವೊಬ್ರಿಗೆ ಒಂದು ಡೌಟ್ ಇರುತ್ತೆ, ಈಗ ಆಫ್ಟರ್ ಡೆಲಿವರಿ ಆದಮೇಲೆ ಹೊಟ್ಟೆಗೆ ಬಟ್ಟೆ ಕಟ್ಕೋಬಾರ್ದಾ ಅಥವಾ ಬೆಲ್ಟ್ ಏನಾದರೂ ಯೂಸ್ ಮಾಡಬೇಕಾ ಏನು ಎತ್ತ ಅಂತ. ಹೌದು, ಹೊಟ್ಟೆಗೆ ಬಟ್ಟೆ ಕಟ್ಕೊಳ್ಳೋದ್ರಿಂದ ತುಂಬ ಯೂಸಸ್ ಇದೆ. ಮತ್ತು ನಾನು ಏನು ಮಾಡಿದೆ ಅಂದರೆ, ಡೆಲಿವರಿ ಆದಮೇಲೆ ನಾನು ಹಾಸ್ಪಿಟಲಲ್ಲಿ ಒಂದು 3 ದಿನ ಅಲ್ಲೇ ಇದ್ವಲ್ಲ, ಆವಾಗ ಮೆಡಿಕಲ್ಗೆ ಮಾಮೂಲಿಯಾಗಿ ಪ್ರಸನ್ನ ಅವ್ರು ನಮ್ಮ ಅಮ್ಮವರೆಲ್ಲ ಓಡಾಡ್ತಿದ್ರಲ್ಲ, ಆವಾಗ ಹೇಳಿದ್ದೆ ಅವ್ರಿಗೆ ಒಂದು ಬೆಲ್ಟ್ ತೊಗೊಂಡು ಬಂದ್ಬಿಡಿ ಅಂತ. ನಾನು ಫಸ್ಟು ಪಾಪವಾಗಿದ್ದಾಗ ಮಾಮೂಲಿ ಬಟ್ಟೆನೇ ಯೂಸ್ ಮಾಡ್ತಾಯಿದ್ದೆ. ಈ ಸರಿ ನೋಡೋಣ ಬೆಲ್ಟೇ ತೊಗೊಬಿಡೋಣ ಅಂತ ಹೇಳ್ಬಿಟ್ಟು ಬೆಲ್ಟ್ ತರೋದಕ್ಕೆ ಹೇಳಿದೆ. ಅವ್ರು ತೊಗೊಂಡು ಬಂದರು ಅಲ್ಲಿ. ಆಮೇಲೆ ಸೈಜ್ ಗೊತ್ತಿರಲಿಲ್ವಲ್ಲ, ಅಂದಾಜು ಮೇಲೆ ಒಂದು XL ತೊಗೊಂಡು ಬಂದರು ಬೆಲ್ಟ್ನ. ನಾನು ಅಲ್ಲೇನು ಹಾಕಿ ನೋಡಲಿಲ್ಲ, ಮನೆಗೆ ಹೋಗಿ ಚೆಕ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಸುಮ್ಮನೆ ಅಲ್ಲೇ ಇಟ್ಕೊಂಡು ಮನೆಗೆ ಬಂದೆ. ಮತ್ತು ಮನೆಗೆ ಬಂದು ಇಟ್ಕೊಂಡು ನೋಡಿದೆ, ಬಟ್ XL ನನಗೆ ಫುಲ್ ದೊಡ್ಡದಾಗ್ತಿತ್ತು. ನನಗೆ L ಸೈಜ್ ಮಾತ್ರ ಬೇಕಿತ್ತು. ಅಲ್ಲಿ ಹೋಗಿ ಕೇಳ್ದು, ಇದು ಫುಲ್ ದೊಡ್ಡದು, L ಸೈಜ್ ಬೇಕು ಅಂತ ಹೇಳಿದ್ಕೆ ಆ ಟೈಮಲ್ಲಿ ಅಲ್ಲಿ L ಸೈಜ್ದು ಬೆಲ್ಟ್ ಇರಲಿಲ್ಲ. ಹಂಗಾಗಿ ಆಗ ನಾನು ಮತ್ತೆ ಎಕ್ಸ್ಚೇಂಜ್ ಮಾಡಿ ತೊಗೊಳಕ್ಕಾಗಲಿಲ್ಲ. ಆ ಬೆಲ್ಟನ್ನ ಕೊಟ್ಬಿಟ್ಟು ಬೇರೆ ಐಟಮ್ಸ್ಗಳನ್ನ ತೊಗೊಂಡೆ, ನನಗೆ L ಸೈಜ್ ಬೇಕಿತ್ತು ಅಂತ ಹೇಳ್ಬಿಟ್ಟು. ಇನ್ನು ಬೆಲ್ಟ್ ಕತೆ ಅಲ್ಲಿಗೆ ಮುಗೀತು, ಬೆಲ್ಟ್ ಯೂಸ್ ಮಾಡೋಕ್ಕೆ ಆಗಲಿಲ್ಲ. ಆಮೇಲೆ ಈ ಬೆಲ್ಟ್ಗಿನ್ನ ನನಗೆ ಈ ಬಟ್ಟೆನೇ ಕಂಫರ್ಟಬಲ್ಲು ಅಂತ ಅನಿಸ್ತು. ಹಾಗಾಗಿ ನಾನು ತಲೆ ಕೆಡ್ಸ್ಕೊಳಕ್ಕೆ ಹೋಗಲಿಲ್ಲ. ಯಾಕೆ ಕಟ್ಟಬೇಕು ಅಂತ ಅಂದರೆ, ಇವಾಗಲ್ಲದೆ ಇದ್ರೂ ಮುಂದೆ ಕೆಳಗಡೆ ಹೊಟ್ಟೆ ನೋವು ಕೆಳೊಟ್ಟೆ ಅಂತ ಹೇಳ್ತಾರಲ್ಲ, ಅದು ನೋವು ಬರಬಾರ್ದು ಅನ್ನೋದಕ್ಕೋಸ್ಕರ ಅದು ಕಟ್ಟಬೇಕು. ಮತ್ತು ಪ್ರಸನ್ನ ಅವ್ರು ಏನು ಹೇಳ್ತಿದ್ರು ಅಂದರೆ, ಈಗ ಹೊಟ್ಟೆ ಬೊಜ್ಜು ಬಂದುಬಿಡುತ್ತಲ್ಲ, ಅದಾದರೂ ಬರಬಾರ್ದು, ಅದಾದರೂ ಕಡಿಮೆ ಆಗೋಕ್ಕೋಸ್ಕರನಾದರೂ ನೀನು ಕಟ್ಕೋ ಅಂತಿದ್ರ. ನಾನು ಅದು ಮೇಯ್ನ್ ಇಂಪಾರ್ಟೆಂಟ್ ಅಲ್ಲ, ನನಗೇನು ಜಾಸ್ತಿ ಏನು ಬೊಜ್ಜು ಬರೋಲ್ಲ, ಯಾಕೆಂದರೆ ನಾನು ಅಷ್ಟೊಂದು ದಪ್ಪ ಏನಿಲ್ಲ, ಅಷ್ಟು ಬರೋಲ್ಲ ನನಗೆ. ಫಸ್ಟು ಕೂಡ ಅಷ್ಟು ಬಂದಿರಲಿಲ್ಲ. ನಂದು ಮೇಯ್ನ್ ಇಂಟೆನ್ಷನ್ ಇದ್ದಿದ್ದು ಈ ಕೀಳೊಟ್ಟೆ ಅಂತ ನೋವು ಬರುತ್ತೆ ಅಂತ ಹೇಳ್ತಾರೆ, ನೋವು ಬರುತ್ತಂತೆ ಮುಂದೆ, ಇವಾಗ ಅದನ್ನೆಲ್ಲ ಕಟ್ಕೊಳ್ಳಿಲ್ಲ ಅಂದರೆ. ಅದಕ್ಕೋಸ್ಕರ ಮಾತ್ರ ಕಟ್ಕೋತಾ ಇದ್ದೀನಿ ಇವಾಗಲೂ. ಬೆಲ್ಟ್ ಕತೆ ಅಲ್ಲಿಗೆ ಮುಗೀತು, ಬಟ್ಟೆನೇ ಕಟ್ಕೋತಿದ್ದೀನಿ. ಮತ್ತು ಈ ಬೆಲ್ಟ್ದು ಪ್ರೈಸ್ ಬಂದು ಮೆಡಿಕಲಲ್ಲಿ ಒಂದು 600-700 ಇರುತ್ತೆ. ಬೇಕು ಅಂದರೆ ನೀವು ಬೆಲ್ಟನ್ನೇ ತೊಗೊಂಡು ಒಂದ್ಸರಿ ನೋಡಿ, ನಿಮ್ಗೆ ಅದೇ ಕಂಫರ್ಟಬಲ್ ಅನಿಸಿದ್ರೆ ಆ ಬೆಲ್ಟನ್ನೇ ಯೂಸ್ ಮಾಡಿ, ಇಲ್ಲ ಅದು ಕಂಫರ್ಟಬಲ್ ಅನಿಸಿಲ್ಲ ಅಂದರೆ ಬಟ್ಟೆನೇ ಕಟ್ಕೊಳ್ಳಿ. ಸೊ ಗೈಸ್, ನಾನು ಅವಾಗ ತಿಂಡಿ ಎಲ್ಲ ತಿನ್ಕೊಂಡು ಚೆನ್ನಾಗಿ ನಿದ್ದೆ ಬಂತು. ಇವಳು ಕೂಡ ಮಲಗಿದ್ಲು ಅಂತ ಹೇಳ್ಬಿಟ್ಟು ಮಲ್ಕೊಂಡು ಇವಾಗ ಎದ್ಬಿಟ್ಟು ಇವಳನ್ನ ಆಟಾಡಿಸ್ತಾ ಇದ್ದೀನಿ. ಇವಳು ಇವಾಗ ಹೆಂಗೆ ಆಗ್ಬಿಟ್ಟೈತಿ ಅಂದರೆ, ಮಲಗಿದ ಕಡೆ ಮಲ್ಕೊಳ್ಳಲ್ಲ, ಹಿಂಗೆ ಎತ್ಕೊಂಡು ಆ ಕಡೆ ಈ ಕಡೆ ಮನೆಯಿಂದ ಮನೆ ಒಳಗಡೆ ಮನೆ ಹೊರಗಡೆ ಓಡಾಡಿಸ್ತಿರ್ಬೇಕು, ಹಂಗೆ ಕಲ್ತ್ಕೊಬಿಟ್ಟವಳು ಇವಾಗ. ಸೊ ಮತ್ತು ಇವಾಗ ಕೆಲವೊಂದಷ್ಟು ಜನಕ್ಕೆ ಡೌಟ್ ಇರುತ್ತೆ, ಏನಂದರೆ ಮಕ್ಳುಗಳಿಗೆ ಹಾಲು ಕುಡಿಸ್ತಾರಲ್ಲ, ಸೊ ಹಾಲು ಸಾಕಾಗ್ತಿದೆಯೋ ಇಲ್ವೋ, ಆವಾಗ ಮಕ್ಳುಗಳು ಸ್ವಲ್ಪ ಅಳ್ತಿರ್ತಾವಲ್ವ, ಆವಾಗ ಸಾಕಾಗ್ತಿದೆಯೋ ಇಲ್ವೋ ಅನ್ನೋದು ಒಂದು ಗೊತ್ತಾಗ್ತಿರಲ್ಲ. ಸೊ ಅದು ಹೆಂಗೆ ಗೊತ್ತಾಗುತ್ತೆ ನಮಗೆ ಅಂದರೆ, ಒಂದು ದಿನದಲ್ಲಿ ಮಗು ಒಂದು 8 ರಿಂದ 9 ಸರಿ ಸುಸ್ಸು ಮಾಡಿದ್ರೆ ಓಕೆ ಸಾಲುತ್ತೆ ಅಂತ.
ಅದಕ್ಕಿಂತ ಏನಾದರೂ ಕಡಿಮೆ ಮಾಡ್ತಿದ್ರು ಅಂದರೆ ಆವಾಗ ಸಾಲಲ್ಲ ಅಂತ ಗೊತ್ತಾಗ್ಬಿಡುತ್ತೆ ಅಲ್ಲೇ ನಮಗೆ. ಓಕೆನಾ? ಮತ್ತು ಇವಾಗ ನಾವಿಬ್ಬರು ಫ್ರೆಶ್ ಅಪ್ ಆಗಬೇಕು. ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ.